ನಾಳೆಯಿಂದನೇ ನಾನು ನಮ್ಮ ಕಚೇರಿನಲ್ಲಿ ದಿನನಿತ್ಯ 1 ಅವರ್ ಇಲ್ಲ 2 ಅವರ್ಸ್ ನಮ್ಮ ಕಚೇರಿಯಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇರ್ತೀನಿ. ಜನಸಾಮಾನ್ಯರು ಅವರ ಕಷ್ಟಗಳನ್ನು ಹೇಳ್ಕೊಂಡು ಯಾವಾಗ ಬೇಕಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರುವುದು. ಅಧ್ಯಕ್ಷಗಳ ಅನುಮತಿಯನ್ನು ಪಡೆದು ನಾನಿಲ್ಲಿ ಕೂತಿರ್ತೀನಿ. ಅವ್ರಿಗೆ ಏನು ಸಮಸ್ಯೆ ಇದ್ರೂ ತೆಗೆದುಕೊಂಬಂದು ನನ್ನನ್ನು ಸಂಪರ್ಕ ಮಾಡ್ಬೋದು. ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಜನಸಾಮಾನ್ಯರ ಮಧ್ಯೆ ಇರಬೇಕು, ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಬೇಕು, ಅವರ ಸಮಸ್ಯೆಗಳು ಏನಿದು ತಗೊಂಬಂದ್ರು ನೀವು ಬಗೆಹರಿಸ್ಕೊಡುವಂಥದ್ದಕ್ಕೆ ನಮ್ಮ ಸರ್ಕಾರದ ವ್ಯಾಪ್ತಿನಲ್ಲಿ ಏನೆಲ್ಲ ಬರುತ್ತೆ ಅದಕ್ಕೆ ಸ್ಪಂದಿಸಬೇಕು ಅನ್ನುವಂಥದ್ದು ಡೈರೆಕ್ಷನ್ಸ್ ಇದೆ. ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ. ನಾವು ಅವ್ರ ಋಣದಲ್ಲಿದ್ದೀವಿ, 100ಕ್ಕೆ 100ರಷ್ಟು. ಬೇರೆ ಇನ್ಯಾವುದೋ ಆಸೆ ಇಟ್ಕೊಂಡು ಕೆಲಸ ಮಾಡುವಂಥದ್ದಲ್ಲ. ನನಗೆ ಟಿಕೆಟ್ ಕೊಟ್ಟಿದ್ದಾರೆ. 6,56,241 ಜನ ಮತ ಹಾಕಿದ್ದಾರೆ. ಹಾಕದೇ ಇರುವಂಥ ಮತದಾರರಿಗೂ ಸೇರಿ ಅವರು ನಮ್ಮ ಕಚೇರಿಗೆ ಬರ್ಬೋದು. BJP ಅಭ್ಯರ್ಥಿ ಅವರು ಅರಮನೆ ಒಳಗಡೆ ಎಷ್ಟು ಮಟ್ಟಿಗೆ ಅವ್ರನ್ನ ಸೇರಿಸ್ಕೊತಾರೆ ಅನ್ನುವಂಥದ್ದು ಅದು ನಮ್ಗೆ ಗೊತ್ತಿಲ್ಲ. ಜನಸಾಮಾನ್ಯರು ಮಾತಾಡುವಂಥದ್ದು. ನಿಮ್ಗೆ ಅಲ್ಲಿ ಸ್ಪಂದನೆ ಸಿಗಲಿಲ್ಲ ಅಂದರೆ ನನ್ನ ಹತ್ರ ಬರುವಂಥದ್ದಕ್ಕೆ ಅವಕಾಶ ಇದೆ. ಯಾವಾಗ ಬೇಕಾದ್ರೂ ನೀವು ಭೇಟಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ದಯಮಾಡಿ ನನ್ನನ್ನು ಭೇಟಿ ಮಾಡಿ. ನಾನು ಯಾವುದೇ ಸಮುದಾಯವನ್ನು ದೂಷಣೆ ಮಾಡುವಂಥದ್ದಕ್ಕೆ ಹೋಗಲ್ಲ.